ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಹರಲೀಲೆ ಈ ಗದ್ಯವನ್ನು ನೋಡೋಣ. ಕವಿ ಪರಿಚಯ. ಹರಿಹರ ಹಂಪಿ ವಿರೂಪಾಕ್ಷನ ಭಕ್ತ, ರಾಘವಾಂಕ ಕವಿಯ ಸೋದರ ಮಾವ ಹಾಗೂ ಆತನಿಗೆ ಗುರುವಿನ ಸ್ಥಾನದಲ್ಲಿ ಇದ್ದವನು. ರಗಳೆ ಈತನ ವಿಶಿಷ್ಟ ರಚನೆ. ರಗಳೆ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ. ಈತನ ಕಾವ್ಯಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಭಕ್ತಿರಸ. ಪಂಪಾಶತಕ, ರಕ್ಷಾಶತಕ, ಮುಡಿಗೆ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾನೆ. ಗಿರಿಜಾ ಕಲ್ಯಾಣ ಈತನ ಪ್ರಸಿದ್ಧ ಚಂಪೂ ಕಾವ್ಯ. ಈ ಪಾಠವನ್ನು ಹರಿಹರನ ನಂಬಿಯಣ್ಣನ ರಗಳೆ ಕೃತಿಯಿಂದ ಆರಿಸಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ಹರಲೀಲೆ ಪಾಠದ ಮೂಲ ಕೃತಿ ನಂಬಿಯಣ್ಣನ ರಗಳೆ. ಹರಲೀಲೆ ಪಾಠದ ಕವಿಯ ಹೆಸರೇನು? ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿರಿ. ಪಂಪಾಶತಕ, ರಕ್ಷಾಶತಕ, ಮುಡಿಗೆ ಅಷ್ಟಕ, ಗಿರಿಜಾ ಕಲ್ಯಾಣ. ವಿದ್ಯಾರ್ಥಿಗಳು ಹೆಚ್ಚಿನ ಕೃತಿಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಉತ್ತಮ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ವಿರೂಪಾಕ್ಷನು ಗಿರಿಜೆಯನ್ನು ಕುರಿತು ಹೀಗೆ ಹೇಳಿದನು: ದೇವಿ ಕೇಳು, ನಮ್ಮ ಮಗನಾದ ಪುಷ್ಪದತ್ತನು ಈಗ ಭೂಲೋಕದಲ್ಲಿ ಹುಟ್ಟಿದ್ದಾನೆ. ನಂಬಿ ಎಂಬ ಹೆಸರನ್ನು ಪಡೆದ ಅವನು ಸಂಸಾರ ಜಂಜಡದಲ್ಲಿ ಸಿಲುಕಲು ತಯಾರಾಗಿದ್ದಾನೆ. ನಾವು ಕಳುಹಿಸಿದ ರುದ್ರಕನ್ನಿಕೆಯರು ಪರಿವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ಆ ಇಬ್ಬರನ್ನು ಅವನೊಡನೆ ಸೇರಿಸಿ ಬರುತ್ತೇನೆ. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿರಿ. ಮಣಮಂದ ಪುತ್ತೂರು, ತಿರುವಾನೂರು ಮತ್ತು ತಿರುವತ್ತಿಯೂರು. ಇವು ಚೋಳ ದೇಶದಲ್ಲಿದ್ದ 3 ಗ್ರಾಮಗಳು. ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿರಿ. ಗಂಟಲಿನಿಂದ ಗ್ವರ್ ಗ್ವರ್ ಶಬ್ದ ಮಾಡುತ್ತಾ, ಕೆಮ್ಮುತ್ತ, ತೊದಲುತ್ತ ನಮಃಶಿವಾಯ ನಮಃಶಿವಾಯ ಎನ್ನುತ್ತಾ ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದನು. ಹೀಗೆ ನುಡಿಯುವ ಆತ ಪುಣ್ಯವೇ ಹಣ್ಣಾಗಿ ಬಂದಂತೆ ಕಾಣುತ್ತಿದ್ದನು. ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ಜನ ಏನೆಂದು ಮಾತನಾಡಿಕೊಂಡರು. ಕೆಳಗೆ ಬಿದ್ದವನನ್ನು ನೋಡಿ ಅಲ್ಲಿನ ಜನರು, ಈ ವೃದ್ಧ ಬ್ರಾಹ್ಮಣ ಮುದಿತನದಿಂದ ಕೂಡಿದ ಮೂರ್ಖ, ಬಡಕಲು ಗೋವಿನಂತವನು, ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷಿ. ಇವನನ್ನು ಒಳಗೆ ಬಿಟ್ಟವರು ಯಾರು? ಇದು ಅಪಶಕುನ. ಇದರಿಂದ ಈ ಮದುವೆ ಸಾಂಗವಾಗಿ ನಡೆಯುವುದಿಲ್ಲ ಎಂದು ಮಾತನಾಡಿಕೊಂಡರು. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು? ಒಂದು ದಿನ ಕೈಲಾಸದಲ್ಲಿ ಉದ್ಯಾನವನದಲ್ಲಿ ಇಬ್ಬರು ರುದ್ರಕನ್ನಿಕೆಯರು ಹೂ ಬಿಡಿಸುತ್ತಿದ್ದರು. ಆಗ ರುದ್ರಗಣ ಸದಸ್ಯರೊಬ್ಬನಾದ ಪುಷ್ಪದತ್ತನು ಅವರನ್ನು ನೋಡಿ ಮೋಹಿತನಾದ. ಪುಷ್ಪದತ್ತನನ್ನು ಕಂಡು ರುದ್ರಕನ್ನಿಕೆಯರಿಗೂ ಅದೇ ಭಾವ ಮೂಡಿತು. ಇದನ್ನು ಶಿವನು ಗಮನಿಸಿದನು. ಅವನಲ್ಲಿ ಅಸಮಾಧಾನ ಉಂಟಾಯಿತು. ಕೈಲಾಸದಲ್ಲಿ ಗಣಗಳು ಹೀಗೆ ವಿಕಾರ ಭಾವನೆಗಳನ್ನು ಹೊಂದುವುದು ಅಪರಾಧ. ಆದ್ದರಿಂದ 3 ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಎಂದು ಶಪಿಸಿದನು. ಆಗ ಪುಷ್ಪದತ್ತನಿಗೆ ತನ್ನ ತಪ್ಪಿನ ಅರಿವಾಗಿ, ದೇವ, ನಿಮ್ಮನ್ನಗಲಿ ನಾನು ಇರಲಾರೆ, ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಿದನು. ಆಗ ಶಿವನು ಆದಷ್ಟು ಬೇಗ ನಿನ್ನನ್ನು ಕೈಲಾಸಕ್ಕೆ ಪುನಃ ಕರೆಸಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದನು. ಇದರಿಂದಾಗಿ ಚೋಳ ದೇಶದಲ್ಲಿ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು, ಪರಿವೆ ಸಂಕಿಲಿಯರಾಗಿ ರುದ್ರಕನ್ನಿಕೆಯರು ಹುಟ್ಟಿದರು. ಈ ಕಾರಣದಿಂದ ಶಿವನು ವೃದ್ಧ ಮಹೇಶ್ವರನ ವೇಷವನ್ನು ಧರಿಸಿದನು. ವೃದ್ಧ ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಶಿವನು ಅಡಿಯಿಂದ ಮುಡಿಯವರೆಗೂ ವಿಭೂತಿಯನ್ನು ರೂಪಿಸಿಕೊಂಡಿದ್ದನು. ತಲೆ ನೆರೆದಿತ್ತು, ದೇಹ ಸೂಕುಗಂಟಿತ್ತು, ಜೊತೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು, ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು, ನರಕ ಪಾಲನ್ನು ಹೊಂದಿದ್ದ ದಂಡ ಊರುಗೋಲಾಯಿತು. ಬ್ರಹ್ಮನ ಶಿರವು ಕಮಂಡಲಕವಾಯಿತು, ಸರ್ಪವು ಪ್ರಮಾಣ ಪತ್ರವಾಯಿತು, ಹುಲಿ ಮತ್ತು ಜಿಂಕೆ ಚರ್ಮಗಳು ಹೊದೆಯುವ ಬಟ್ಟೆಗಳಾದವು, ತಲೆಬುರುಡೆಗಳು ಹಾರವಾದವು, ನಾಗಾಸುರ ಎಂಬ ರಾಕ್ಷಸನು ಪಾದರಕ್ಷೆಗಳಾದನು, ಸುಕ್ಕಾದ ಮೈ, ಜೋತಾಡುವ ಚರ್ಮ, ನೆರೆದ ತಲೆ ಇವುಗಳಿಂದ ಕೂಡಿದ್ದ ಅತ್ಯಂತ ಕೃಶವಾಗಿದ್ದ ಗೊರಗೊರ ಶಬ್ದ ಮಾಡುತ್ತಾ
ಕೆಮ್ಮುತ್ತ ಪುಣ್ಯವೇ ಹಣ್ಣಾಗಿ ಬಂದಂತೆ ವೃದ್ಧನು ಬಂದನು ಎಂದು ಕವಿ ವೃದ್ಧ ಮಹೇಶ್ವರನನ್ನು ವರ್ಣಿಸಿದ್ದಾನೆ. ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವವು. ವೃದ್ಧ ಮಹೇಶ್ವರನ ವೇಷದಲ್ಲಿದ್ದ ಶಿವನು ಮದುವೆ ಮಂಟಪದಲ್ಲಿ ಕೋಲನ್ನು ಊರಿಕೊಂಡು ಮೆಲ್ಲನೆ ಅತ್ತ ಇತ್ತ ನೋಡುತ್ತಾ ಪ್ರವೇಶಿಸಿದನು. ಸಾಲಾಗಿ ಜೋಡಿಸಿಟ್ಟಿದ್ದ ತುಪ್ಪದ ಕೊಡಗಳನ್ನು ಎಡವಿದನು. ಅಲ್ಲಿ ಕುಳಿತಿದ್ದ ಜನರ ಮುಖಕ್ಕೆ, ಕಣ್ಣುಗಳಿಗೆ, ಮೈಯಿಗೆ ತುಪ್ಪವು ಚೆಲ್ಲಿತು. ಜನರೆಲ್ಲ ಕೂಡಿ ವೃದ್ಧನನ್ನು ಎತ್ತಿ ನಿಲ್ಲಿಸಿದರು. ಆದರೆ ವೃದ್ಧನಿಗೆ ಎದ್ದು ಸರಿಯಾಗಿ ನಡೆಯಲು ಆಗದೆ ಮತ್ತೆ ಅಲ್ಲಿದ್ದ ಗಳಿಗೆ ಬಟ್ಟಲ ಮೇಲೆ ಬಿದ್ದನು. ಅದರ ಕಳಶ ಒಡೆದು ಅದರಲ್ಲಿದ್ದ ಅಕ್ಕಿ ಚೆಲ್ಲಿ ಹೋಯಿತು. ಈ ಅವಾಂತರವನ್ನು ಕಂಡು ಬಂದಿದ್ದ ಜೋಯಿಸರು ಅತ್ತಿತ್ತ ಓಡಿದರು. ಮೂರ್ಛೆ ಹೋದಂತೆ ಬಿದ್ದಿದ್ದ ವೃದ್ಧನನ್ನು ಜನರು ನೀರು ಹಾಕಿ ಎಚ್ಚರಿಸಿದರು. ಅವನು ಪದೇ ಪದೇ ತುಪ್ಪದ ಕೊಡದ ಮೇಲೆ ಬೀಳಲು ಹೋಗುವುದನ್ನು ಕಂಡ ಜನರು ಅವನನ್ನು ಎತ್ತಿ ಹೊರಕ್ಕೆ ತಂದರು. ದ್ವಾರಪಾಲಕನಿಗೆ ಅವನನ್ನು ಒಳಗೆ ಬಿಡಬೇಡ ಎಂದು ಹೇಳಿದರು. ಆದರೆ ಹಾಗೆ ಹೇಳಿ ಒಳಗೆ ಬರುವುದರೊಳಗೆ ವೃದ್ಧನು ಅವರಿಗಿಂತ ಮೊದಲೇ ಬಂದು ತಳಿರು ತೋರಣಗಳನ್ನು ಕಿತ್ತು ಬೀಸಾಡುತ್ತಾ ಶಿವ ಶಿವ ಎಂದು ಅವಾಂತರ ಮಾಡತೊಡಗಿದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಸಕಲ ಸುಖವಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್. ಕವಿ ಹರಿಹರ. ಕೃತಿ ನಂಬಿಯಣ್ಣನಗಳಿಂದ ಆಯ್ದ ಗದ್ಯಪಾಠ ಹರಲಿಲೆ. ಸಂದರ್ಭ ಸ್ವಾರಸ್ಯ. ನಂಬಿಯಣ್ಣನ ವಿವಾಹದಲ್ಲಿ ಪಾಲ್ಗೊಳ್ಳಲು ಭೂಲೋಕಕ್ಕೆ ಹೊರಟ ಶಿವನು ಪಾರ್ವತಿಗೆ ಈ ಮಾತನ್ನು ಹೇಳುತ್ತಾನೆ. ನಮ್ಮ ಮಗ ಪುಷ್ಪದತ್ತನು ಭೂಲೋಕದಲ್ಲಿ ಹುಟ್ಟಿ ಸಂಸಾರದ ಜಂಜಾಟದಲ್ಲಿ ಬೀಳಲು ಸಿದ್ಧನಾಗಿದ್ದಾನೆ. ನಾನು ಅವನ ವಿವಾಹದಲ್ಲಿ ಪಾಲ್ಗೊಂಡು ಸಕಲ ಸುಖವನ್ನು ಪೂಜೆಯಾಗಿ ಪಡೆದು ಬರುತ್ತೇನೆ ಎಂದು ಪಾರ್ವತಿಗೆ ಹೇಳುತ್ತಾನೆ. ಎರಡನೆಯದು, ನೀನತ್ಯಂತ ಕರುಣಿ. ಕವಿಕೃತಿಯನ್ನು ಮೇಲಿನಂತೆ ಬರೆಯುವುದು. ನಂಬಿಯಣ್ಣನ ಮದುವೆಗೆ ಭೂಲೋಕಕ್ಕೆ ಹೊರಡಲು ಶಿವನು ಸಿದ್ಧನಾಗುತ್ತಾನೆ. ಆಗ ಪಾರ್ವತಿಯು ನಾನು ಕೂಡ ಬರುತ್ತೇನೆ ಎಂದು ಹೇಳುತ್ತಾಳೆ. ಆಗ ಶಿವನು ಪಾರ್ವತಿಗೆ ನೀನತ್ಯಂತ ಕರುಣಿ ಎಂದು ಈ ಮಾತನ್ನು ಹೇಳುತ್ತಾನೆ. ಪುಣ್ಯಂ ಪಣ್ಣಾದಂತೆ. ಕವಿಕೃತಿಯನ್ನು ಮೇಲಿನಂತೆ ಬರೆಯುವುದು. ಈಗ ಸಂದರ್ಭ ಸ್ವಾರಸ್ಯ. ನಂಬಿಯಣ್ಣನ ವಿವಾಹಕ್ಕೆ ಆಗಮಿಸಿದ ವೃದ್ಧ ಮಹೇಶ್ವರನ ವರ್ಣನೆಯನ್ನು ಮಾಡುತ್ತಾ ಕವಿಯು ಈ ಮಾತನ್ನು ಹೇಳುತ್ತಾನೆ. ಈ ವೃದ್ಧನು ಕಿರುಕುಳನಲ್ಲ. ಕವಿಕೃತಿಯನ್ನು ಮೇಲಿನಂತೆ ಬರೆಯಿರಿ. ನಂಬಿಯಣ್ಣನ ವಿವಾಹಕ್ಕೆ ವೃದ್ಧನ ವೇಷದಲ್ಲಿ ಹೋದವನು ಅಲ್ಲಿ ಅನೇಕ ಅವಾಂತರಗಳನ್ನು ಮಾಡುತ್ತಾನೆ. ಜನರು ಅವನನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ. ಆದರೆ ಅವರು ಒಳಗೆ ಬರುವುದರೊಳಗೆ ಅವರಿಗಿಂತ ಮೊದಲು ಮಂಟಪದಲ್ಲಿದ್ದು ತಳಿರು ತೋರಣಗಳನ್ನು ಶಿವಶಿವ ಎನ್ನುತ್ತಾ ಹರಿದು ಹಾಕುತ್ತಿರುತ್ತಾನೆ. ಅದನ್ನು ನೋಡಿದ ಜನರು ಇವನು ಸಾಮಾನ್ಯನಲ್ಲ ಎಂದು ಹೀಗೆ ಮಾತನಾಡಿಕೊಳ್ಳುತ್ತಾರೆ. ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಾನು ಉತ್ತರಗಳನ್ನೇ ಕೊಟ್ಟಿದ್ದೇನೆ, ಅವುಗಳನ್ನು ನೋಡಿಕೊಳ್ಳುವುದು. ಮೊದಲನೆಯದಾಗಿ, ಹರಿಹರನ ಕಾಲ 1200. ವೃದ್ಧ ಮಹೇಶ್ವರನು ತುಪ್ಪದ ಕೊಡದ ಮೇಲೆ ಬಿದ್ದನು. ಯಾವುದರ ಮೇಲೆ ಬಿದ್ದನು ಎಂಬುದು ಇದನ್ನು ಮಾಡಲಾಗಿದೆ. ತುಪ್ಪದ ಕೊಡದ ಮೇಲೆ ಬಿದ್ದನು. ಹರಲೀಲೆ ಕಾವ್ಯ ಭಾಗವನ್ನು ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ನಂಬಿಯಣ್ಣನ ರಗಳೆ, ಇದನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವೃದ್ಧ ಮಹೇಶ್ವರನು ಕೈಲಾಸದಿಂದ ಮಣಮಂದ ಪುತ್ತೂರಿಗೆ ಬಂದನು. ಯಾವ ಊರಿಗೆ ಬಂದನು ಎಂಬುದು ಇಲ್ಲಿ ಕೇಳಲಾಗಿದೆ. ಮಣಮಂದ ಪುತ್ತೂರಿಗೆ ಬಂದನು. ಹೊಂದಿಸಿ ಬರೆಯಿರಿ. ಇದನ್ನು ಹೊಂದಿಸಿ ಬರೆದು ಕೊಟ್ಟಿದ್ದೇನೆ. ಪುಷ್ಪದತ್ತ ನಂಬಿಯಣ್ಣ. ರುದ್ರಕನ್ನಿಕೆಯರು ಪರಿವೆ ಸಂಕಿಲೆ. ಚೋಳದೇಶ ಮಣಮಂದ ಪುತ್ತೂರು. ಕದ ಬಾಗಿಲು. ಗಿರಿಜೆ ಪಾರ್ವತಿ.